ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗು ಏನು ಅಂತ ನೋಡ್ಕೊಂಬರೋಣ. ತುಂಬಾ ಜನ ಕೇಳ್ತಾ ಇದ್ರಿ, ನಿಮ್ಮ ಕೂದಲು ಮತ್ತೆ ಹೆಡ್ ಶೇವ್ ಮಾಡಿಸ್ತೀರಾ ಏನು ಅಂತ ಕೇಳ್ತಾ ಇದ್ರಿ. ತುಂಬಾ ಜನ ಫ್ರೀಕ್ವೆಂಟ್ ಆಗಿ ಕೇಳಿರೋ ಕ್ವೆಶ್ಚನ್ ಅಂತಂದ್ರೆ ನನ್ನ ಕೂದಲು ಬಗ್ಗೆನೆ. ಸಾರಿ, ನಮ್ಮ ಮನೆಯಲ್ಲಿ ಬೈತಾರೆ. ಸೊ ಇದನ್ನೇ ಶೋಲ್ಡ್ರ್ ಲೆವೆಲ್ಗಾದ್ರೂ ಅಟ್ಲೀಸ್ಟ್ ಮಾಡ್ಕೊಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಮಾಡ್ಸೋ ಅಂತ ಇದಿಲ್ಲ. ಸೊ ತುಂಬ ಜನ ಆನ್ಸರ್ ಮಾಡಿದ್ದೀನಿ, ಇದರಲ್ಲೂ ಕೂಡ ವಿಡಿಯೋದಲ್ಲೂ ಕೂಡ ಆನ್ಸರ್ ಮಾಡಿದ್ದೀನಿ ಕಮೆಂಟ್ಸಲ್ಲಿ. ಇವಾಗ ಸದ್ಯಕ್ಕೆ ಆನ್ಸರ್ ಮಾಡೋ ಪರಿಸ್ಥಿತಿ ಇಲ್ಲ. ಜಂಕ ಶೇಕ್ ಮಾಡ್ಬಿಡಮ್ಮ. ಇದು ಏನು ಅಂತ ಅಂದರೆ ನೆಕ್ಸ್ಟು ಫ್ಯೂಚರ್ ಡೇಸಲ್ಲಿ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ನಿಮಗೆ. ಸೊ ಇವಾಗ ನಾನು ನನ್ನ ಮಗಳು ನಮ್ಮ ಫ್ಯಾಮಿಲಿ ಎಲ್ಲ ರೆಡಿ ಆಗ್ತಿರೋದು ಬಂದು ಕಾಂತಾರ ಚಾಪ್ಟರ್ 1 ಮೂವಿಗೆ. ಸೊ ನನ್ನ ಮಗ ಕ್ಯಾಪ್ಚರ್ ಮಾಡ್ತಾ ಇರೋದು. ನಾನು ಅವನ್ನ ಆಮೇಲೆ ತೋರಿಸ್ತೀನಿ. ಇವಾಗ ಇವನು ನನ್ನ ಮಗ. ಸೊ ಇವಾಗ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ. ನಾವಿವಾಗ ಸೆಕೆಂಡ್ ಶೋ ಮೂವಿಗೆ ಹೋಗ್ತಾ ಇದ್ದೀವಿ. ಟಿಕೆಟ್ಸ್ ಅಂತೂ ಸಿಕ್ಕಾಬಡೆ ಕಷ್ಟ ಇದೆ ಬುಕ್ ಮಾಡಿರೋದು. ಸೊ ಇವಾಗ ಸೂಪ್ ಫ್ರಮ್ ಸೋ ಲಾಸ್ಟ್ ಟೈಮ್ ನಾವು ಹೋಗಿದ್ವಲ್ಲ ಮೂವಿಗೆ, ಅದ್ರದ್ದು ಇದು ಬರ್ತಾ ಇದೆ, ಮೂವಿ ಬರ್ತಾ ಇದೆ. ಸೊ ಅದೆಲ್ಲ ಎಂಜಾಯ್ ಮಾಡಿಕೊಂಡು ಇವಾಗ 8 ಗಂಟೆಗೆ ಬಿಡೋಣ ಅಂತ ಇದ್ದೀವಿ. 8:15 ಇರೋದು ಶೋ. ನಾವು ಥಿಯೇಟರ್ಗೆ ಹೋಗಿದ್ದು ಕೂತ್ಕೊಂಡಿದ್ದು ಅದೆಲ್ಲ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ತುಂಬ ಗಜಿಬಿಜಿ ಆಗಿಬಿಟ್ಟಿತ್ತು. ತುಂಬ ಕ್ರೌಡ್ ಇದ್ದಿದ್ದರಿಂದ ನಮಗೆ ಅಷ್ಟೊಂದು ಸಿಗಲಿಲ್ಲ ಮಾತಾಡೋದಕ್ಕೆ. ಸೊ ಬಂದಾದಮೇಲೆ ನಾವು ಆಮೇಲೆ ರಿವ್ಯೂಸ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಅದು ಕೂಡ ಸಾಕಾಗಲಿಲ್ಲ. ಯಾಕಂದರೆ ನಾವು ಬಂದಿದ್ದೆ 11:30. ನಮ್ಮ ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲಿ 11:45 12 ಗಂಟೆ ಆಗೋಯಿತು. ಸೊ ಊಟ ಮಾಡಿ ಮಲಗೋಷ್ಟು ತುಂಬಾ ಲೇಟ್ ಆಯಿತು. 12:30 ಮೇಲೆ ಆಯಿತು. ಸೊ ಅದರಿಂದ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಚಿಕ್ಕದಾಗಿ ಹಾಕಿದ್ದೆ, ಬಟ್ ಅದು ಕಾಪಿರೈಟ್ ಇಶ್ಯೂ ಬಂತು. ಅದಕ್ಕೋಸ್ಕರ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಬೇರೆ ಕ್ಲಿಪ್ಪಿಂಗು, ನನ್ನ ಹತ್ರ ಇದ್ದಿದ್ದ ಕ್ಲಿಪ್ಪಿಂಗ್ಗಳನ್ನ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ. ಬ್ಲಾಗ್ ಅಂತ ಬಂದರೆ ಚಾನಲ್ಲೇ ಹೋಗುವಂಥ ಸಂಭವ ಇರುತ್ತೆ. ಸೊ ಎಲ್ಲರೂ ನೋಡಲೇಬೇಕಾದಂಥ ಫಿಲಿಮ್ ಫ್ರೆಂಡ್ಸ್. ತುಂಬ ಅದ್ಭುತವಾಗಿದೆ ಫಿಲಿಮ್. ಎಲ್ಲರೂ ಹೋಗೇ ನೋಡಿಬೇಕು.